ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಪ್ರತಿನಿತ್ಯ ಕೂಡ ನಮಗೆ ವಿಡಿಯೋಸಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ವಿಶೇಷ ಏನು ಅಂತಂದರೆ ಇದು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ಯಾವುದಾದ್ರೂ ಒಂದು ಈಗ ಮದುವೆ ಆಗಿರುವಂಥ ಹೆಣ್ಮಗು ಮನೆ ಒಳಗಡೆ ಪ್ರವೇಶ ಮಾಡುವಾಗ ಬಲ್ಗಾಲಿಟ್ಟು ಒಳಗಡೆ ಬಾಮ ಅನ್ನೋಂಥದ್ದು, ಅಥವಾ ಏನೋ ಒಂದು ಕೀ ಕೊಡುವಾಗ ಬಲ್ಗೈನಲ್ಲಿ ಕೊಡು ಅನ್ನೋಂಥದ್ದು. ಈ ಬಲ್ಗೈ ತುಂಬ ಶ್ರೇಷ್ಠ ಅಂತ ಹೇಳ್ತಿರ್ತಾರೆ, ಬಟ್ ನಮ್ಮ ದೇಹದಲ್ಲಿ ಎಡಗೈಯೂ ಇದೆ, ಎಡಗಾಲು ಇದೆ. ಇದನ್ನು ನಾವೇನು ಕೂಡ ಬಳಸ್ಕೊಳ್ಳೋದಿಲ್ವಾ? ಈ ಬಲ್ಗೈ ಅನ್ನೋಂಥದ್ದು ಏನು ಅಷ್ಟು ವಿಶೇಷ? ಸೊ ಏನಾದರೂ ಎಡಗೈಯಲ್ಲಿ ಕೊಟ್ಟರೆ ಮಿಸ್ ಆಗಿ ಎಲ್ಲೋ ಇಟ್ಬಿಡ್ತೀವಿ, ನಿಂಗೆ ಗೊತ್ತಾಗಲ್ವಾ ಕೊಡೋದಕ್ಕೆ. ಈ ಥರ ಹಿರಿಯರಿದ್ರೆ ಅವರು ಕೂಡ ಬೈತಾ ಇರ್ತಾರೆ ಅಂತ ಹೇಳ್ಬೋದು. ಯಾವುದೋ ಒಂದು ವಸ್ತು ಕೊಡುವಾಗ ನೀನು ಬಲಗೈನಲ್ಲೇ ಕೊಡಬೇಕು. ಏನು ಅಷ್ಟೊಂದು ವಿಶೇಷ, ಯಾಕೆ? ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಏನು ಗೊತ್ತಮ್ಮ, ಬಹುಶಃ ಎಲ್ಲರೂ ಗೊತ್ತಿರುತ್ತೆ, ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತೇನೆ. ನಮಗೆ ಸುಪ್ತ ಮತ್ತು ಜಾಗೃತ ಅಂದರೆ ನಮ್ಮ ಬಲಗಡೆಯ ಮನಸ್ಸು, ನಮ್ಮ ಎಡಗಡೆಯ ಮನಸ್ಸು ಅಂತ ಏನಿದೆಯೋ, ಸುಪ್ತ ಮನಸ್ಸು ಜಾಗೃತ ಮನಸ್ಸು ಅಂತ ಏನಿರುತ್ತೋ, ಜಾಗೃತವನ್ನು ನೀವು ಬಳಸ್ತಾ ಬರ್ತೀರಿ, ಸುಪ್ತವನ್ನು ಗುಪ್ತವಾಗಿಟ್ಟಿರುತ್ತೆ, ಅದು ಬಳಸೋದೇ ಇಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಕೇವಲ 2% ಬಳಸಿದ್ದು. ಇಷ್ಟೆಲ್ಲ ವಿಶ್ವಪ್ರಸಿದ್ಧಿ ಆಗಿರತಕ್ಕಂತಹ ಸರ್ ಎಂ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಕೂಡ ಬಳಸಿದ್ದು ಕೇವಲ ಸುಪ್ತ ಮನಸ್ಸಿನ 2%. ಇನ್ನು ನೀವೆಷ್ಟು ಬಳಸ್ತಿದ್ರೆ, ಯಾವ ಮಟ್ಟಕ್ಕೆ ಹೋಗ್ತೀರಿ ಚೆಕ್ ಮಾಡ್ಕೊಳ್ಳಿ. ನೀವು ಅಟ್ಲೀಸ್ಟು 0.5% ಅದ್ರ ಬಳಸಿದ್ರೆ ಕಥೆನೇ ಬೇರೆ. ಅದೆಲ್ಲಿರುತ್ತೆ ಅಂತಂದರೆ, ನಮ್ಮ ಎಡಗೈ ಕೆಲವರು ನೋಡಿ ಈ ಲೆಫ್ಟ್ ಹ್ಯಾಂಡಲ್ಲಿ ಬರೀತಿರ್ತಾರೆ, ಕೆಲವೆಲ್ಲ ಕೂಡ ಎಡಗೈಯಲ್ಲೇ. ನಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಕಿರಣ್ ಅಂತ, ನನ್ನ ಮಗ. ಅವನು ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಶಾರ್ಪ್ ಅಂತ ಕೂಡ ಅದನ್ನ ಹೇಳಿದೆ ನಾನು. ಯಾರಿಗೆ ಎಡಗೈಯಲ್ಲಿ ಬರೀತಕ್ಕಂತಹದ್ದು ರೂಢಿಗತ ಆಗಿರುತ್ತೋ ಅವರು ರೈಟ್ ವಿಂಗ್ ಕೆಲಸ ಮಾಡುತ್ತೆ, ಸಖತ್ ಕೆಲಸ ಮಾಡುತ್ತೆ ಅವ್ರಿಗೆ. ಎಂಥ ಸಖತ್ ಅದೃಷ್ಟವಂತರು ಅವರು. ಆಮೇಲೆ ವಿಜಯಶಾಲಿಗಳು, ಅದ್ಭುತವಾದ ನಾಲೆಡ್ಜ್ ಇರುವಂಥವ್ರು ಅವರು. ಹಾಗೇನೆ ನಾವೆಲ್ಲ ಬಲಗೈಯಲ್ಲಿ ಬಳಸ್ತೀವಿ, ನಮ್ದು ಎಡಗಡೆ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ಸುಪ್ತ ಮತ್ತು ಜಾಗೃತ ನಮಗೆ ಅಂಗಾಂಗಗಳಲ್ಲಿ ಹೇಳಿಕೊಟ್ಟಿರುವಂಥದ್ದು. ಈಗ ನಿಮಗೊಂದು ಮೆಸೇಜ್ ಕೊಟ್ಬಿಡ್ತೀನಿ, ಎಡಗೈಯಲ್ಲಿ ಊಟ ಮಾಡಿ ಅಂದರೆ ಯಾಕೆ? ಕಾರಣ ಏನು? ಯಾಕೆ ಮಾಡಬಾರ್ದು ಅಂದರೆ ನಾವು ಅಭ್ಯಾಸ ಬಂದಿರುತ್ತೆ. ಇದು ಒಂದು ಪಾಯಿಂಟ್ ತಗೊಳ್ತೀನಿ, ಅಭ್ಯಾಸ ಅನ್ನೋದು ಕೂಡ ತೆಗೆದುಕೊಳ್ಳೋಣ. ಹಾಗೇನೆ ನಾವು ಒಂದೊಂದು ವಸ್ತುವಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟಿದ್ದೇವೆ. ಅಂದರೆ ಭಗವಂತ ಹಾಗೆ ಅವನ ರೂಪುರೇಖ ರಚನೆಯನ್ನು ಹಾಗೆ ಮಾಡಿದ್ದಾನೆ. ಸಣ್ಣದೊಂದು ಲಿಕ್ವಿಡ್ ಈ ದೇಹ ಆಗುತ್ತೆ ಅಂದರೆ ಇನ್ನು ಏನು ಅವನ ಬಗ್ಗೆ, ಅವನ ಮರ್ಮದ ಬಗ್ಗೆ, ಆ ಶಕ್ತಿ ಬಗ್ಗೆ ನಾವು ಮಾತಾಡೋದೇನಿದೆ ಇನ್ನು. ಹಾಗಾಗಿ ಮರ್ಮಕ್ಕೆ ಕೈ ಹಾಕೋದಕ್ಕೆ ಬದಲು ಪ್ರವರ್ಧಮಾನಕ್ಕೆ ಬರಬೇಕಲ್ಲ, ಅದಕ್ಕೆ ತೆಗೆದುಕೊಂಡ್ರೆ ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಹಾಕಿ ಬೋರ್ಲ್ ಮಲಗಿರ್ತಾನೆ ಅವನು. ಅದಕ್ಕೆ ಹೇಳೋದು ವಾಸ್ತುವಿನಲ್ಲಿ 4, ನಾನು ನಿಮಗೆ ಯಾವಾಗಲಾದರೂ ಹೇಳಿರುತ್ತೀನಿ, ಅಂತಹದ್ದು 4 ಅಂಶಗಳನ್ನು ತೆಗೆದುಕೊಂಡು ತೀರಾ ಆಳವಾಗಿ ಯೋಚನೆ ಮಾಡೋಕ್ಕೆ ಹೋಗಿ ಇದು ಅದು ಮಾಡಿ ನೀವು ಕಸಿಬಿಸಿ ಮಾಡಿಕೊಂಡು ತುಂಬ ಏನೂ ಇಲ್ಲದೆ ಮಾಡೋದಕ್ಕಿಂತಲೂ ಕೂಡ ಕನಿಷ್ಠ ಪಕ್ಷ ನೀನು ರ್ಯಾಂಕ್ ಬರೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಪಾಸ್ ಆದರೂ ಜೀವನ ಮಾಡ್ಕೊಳ್ತೀಯ ಕಣಯ್ಯ. ಕೊನೆಯ ಪಕ್ಷ ಏನೇನೋ ಮಾಡೋದು ಬೇಡ, ನಿನ್ನ ಯೋಗದಲ್ಲಿ ಬರೆದಿದ್ದರೆ ಅದಾಗಲಿ. ನಾನು ವಾಸ್ತುಪುರುಷನ ಬಗ್ಗೆ ಅಂದರೆ ಈಶಾನ್ಯಕ್ಕೆ ತಲೆ ಹಾಕಿ ನೈಋತ್ಯಕ್ಕೆ ಕಾಲು ಚಾಚಿ ಮಲಗಿರ್ತಾನಲ್ಲ, ಆ ನೈಋತ್ಯದಲ್ಲಿ ಕಾಲು ಅಂದರೆ ರೆಸ್ಟ್ ಮಾಡೋ ಜಾಗನೇ ಯಜಮಾನ ಮಲಗೋ ಕೋಣೆ ಅಂತ ಮಾಡಿರ್ತಾರೆ. ಈಗ ಮಲಗಿರ್ತಾನವ, 2 ಕೈ ಹೀಗೆ ಚಾಚಿರ್ತಾನೆ. ಆಗ್ನೇಯಕ್ಕೆ ಬಲಗೈ, ಈ ಎಡಗೈ ವಾಯುವ್ಯದಲ್ಲಿದೆ, ಶಿರಸ್ಸು ಬಂದು ಈಶಾನ್ಯದಲ್ಲಿದೆ, 2 ಪಾದ ನೈಋತ್ಯದಲ್ಲಿದೆ. ಇನ್ನು ನೀವು ನಿಧಾನಕ್ಕೆ ಯೋಚನೆ ಮಾಡಿ, ಅವನು ಬಲಗೈ ಇರೋ ಪ್ಲೇಸ್ ಯಾವುದು? ಆಗ್ನೇಯ ದಿಕ್ಕು, ಅಡುಗೆ ಮನೆ. ಬಲಗೈಯಲ್ಲಿ ಊಟ ಮಾಡ್ತೀವಿ, ಎಡಗೈಯಲ್ಲಿದೆ ರೆಸ್ಟ್ ರೂಮ್ ಅಂದರೆ ನಿಮ್ಮ ವಾಯುವ್ಯ ದಿಕ್ಕು. ಎಲ್ಲಿದೆ ಅಲ್ಲಿದೆ. ಯಾವ ಕೈ ಯಾವ ಕೆಲಸ ಮಾಡಬೇಕು. ಹಾಗೇನೆ ಇನ್ನು ವಿಷಯಕ್ಕೆ ಬರೋದಾದರೆ, ಬಲಗಾಲಿಟ್ಟು ಒಳಗೆ ಬಾಮ್ಮ ಅನ್ನೋದ್ರ ಅರ್ಥವೂ ಕೂಡ ಏನು ಅಂತಂದರೆ, ಬಲಗಾಲಿಟ್ಟು ಯಾಕೆ ಬರಬೇಕು ಅಂತಂದರೆ, ನಮ್ಮ ಬಲಗಡೆ ಇರೋದೇನಿದೆಯೋ ಅದು ವೀಕ್ ಇದೆ, ಎಡಗಡೆ ಇರೋದು ಸ್ವಲ್ಪ ನಮಗೆ ರೈಸ್ ಮಾಡಿಕೊಡ್ಬೇಕಂತ ಆಪೋಸಿಟ್ ಕೆಲಸ ಮಾಡಬೇಕಲ್ಲ. ಅದಕ್ಕಾಗಿ ಆ ಬಲಗಾಲಿಗೆ ಹಾಕಿರುವ ಕಾಲುಂಗುರದಿಂದ ಹಿಡಿದು ನಿಮ್ಮ ಎಡಗಡೆಯ ಶಕ್ತಿ ಇದೆಯಲ್ಲ, ಆ ಎಡಗಡೆ ಎನರ್ಜಿ ನಿಮಗೆ ಫೋರ್ಸ್ ಮಾಡುತ್ತೆ.
ವೆಹಿಕಲಲ್ಲಿ ಇಂಜನ್ನು ಯಾವ ರೀತಿ ಇದ್ದು ಗೇರ್ ಚೇಂಜ್ ಮಾಡಿದ ಕೂಡಲೇ ಮೂವ್ ಆಗುತ್ತೆ, ಸ್ವಲ್ಪ ಹತ್ತಬೇಕಾದ್ರೆ ಬೆಟ್ಟ ಹತ್ಬೇಕಾದ್ರೆ ಗೇರ್ ಚೇಂಜ್ ಮಾಡ್ಬೇಕಲ್ಲ ನೀವು, ಹಾಗೆ ಬಲಗಾಲಿಟ್ಟು ಬಂದಾಗ ಆ ಮನೆ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಎಡಗಡೆಯಿಂದ ಅದಕ್ಕೆ ಒತ್ತುತ್ತೆ, ಪ್ರೆಸ್ ಮಾಡುತ್ತೆ, ಶುಭಗಳು ನಡೆಯುತ್ತೆ ಅಂತ. ಅದೇ ಎಡಗಾಲಿಟ್ರೆ ಬಲಗಡೆದು ಕೆಲಸ ಮಾಡುತ್ತೆ, ಅಷ್ಟು ನೋಡಿ ಬಲಗಡೆದು ಅಷ್ಟು ಕೆಲಸ ಮಾಡಲ್ಲ. ನಮಗೆ ಎಲ್ಲವೂ ಕೂಡ ಶ್ರೇಷ್ಠವೇ, ಯಾವುದು ಕನಿಷ್ಠ ಅಲ್ಲ. ಯಾವುದು ಯಾವಾಗ ಎಲ್ಲಿ ಕೆಲಸ ಮಾಡುತ್ತೆ, ನೀವು ಆ ವಸ್ತುಗಳಾಗಿರಬಹುದು ಅಥವಾ ಆ ಒಂದು ನಾವು ನಮ್ಮ ಆಲೋಚನೆಗಳಾಗಿರಬಹುದು, ಒಂದು ಮುಹೂರ್ತಗಳು, ಒಂದು ದಿನಗಳು ಅಂತ ಸ್ವಾಭಾವಿಕವಾಗಿ ಕೊಟ್ಟು ಬಿಟ್ಟಿರುತ್ತೇವೆ, ಅದನ್ನು ಹಾಗೇ ಮಾಡ್ಕೊಂಡು ಹೋಗ್ತಿರುತ್ತೇವೆ. ಹಾಗಂತೇಳಿ ಪೊರಕೆ ಇದೆ ಶ್ರೇಷ್ಠ ಅಂತ ದೇವರ ಮೇಲೆ ಇಟ್ಟಿರೋಲ್ಲ ನೀವು ನೋಡಿ, ನಿಮ್ಮ ಮನಸ್ಸೇ ಒಪ್ಪಲ್ಲ. ಮನಸ್ಸಮಾಧೀಯತ, ಮನಸ್ಸು ಸಮಾಧಾನದಿಂದ ಸಾವಧಾನದಿಂದ ಏನು ತೆಗೆದುಕೊಳ್ಳುತ್ತೋ ಬಲಗೈಯಲ್ಲಿ ಕೊಡು ಅಂತಂದರೆ ನಿನ್ನ ಎಡಗಡೆ ಇರೋದು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಅಲ್ಲಿಗೆ ನೀವು ಎಡಗಡೆ ಶ್ರೇಷ್ಠ ಅಂತ ಲೆಕ್ಕ ಬರಬೇಕು ನಿಮಗೆ. ಬಲಗಡೆಗಿಂತಲೇ ಬಹಳ ಶ್ರೇಷ್ಠ ದೇವರು ಇಟ್ಟಿದ್ದಾನೆ. ಅಷ್ಟೇ ಯಾಕೆ, ನಮ್ಮ ದೇಹದಲ್ಲಿ ಇದೆ ನೋಡು ಬಲಗೈ ಅಲ್ವಾ, ಯಾಕೆ ಅವ್ರು ಇಲ್ಲಿರಲಿಲ್ಲ ಹಾರ್ಟ್ನ, ಅಣ್ಣ ಇಲ್ಲಿಟ್ಟ ಅಣ್ಣಯ್ಯ ಇಲ್ಲಿ ನಮ್ಗೆ ಹಾರ್ಟ್ ಯಾಕೆ ಎಡಗಡೆ ಶ್ರೇಷ್ಠ ಅಲ್ಲ ಎತ್ತತ್ಲಾಗೆ, ಆರ್ಟ್ ಬೇಡ ನಮ್ಗೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಅವನು ಆಪೋಸಿಟ್ ಡೈರೆಕ್ಷನ್ ಕೊಡ್ತಾನೆ ಅಂತಂದರೆ. ನಿಮಗೆ ನೋಡು ಈ ಪ್ಲಸ್ ಇದೆಯಲ್ಲ ಸ್ವಲ್ಪ ಕಡಿಮೆ, ಇಂಟು ಹಾಕಿ 6 ಇಂಟು ಒಂದು 8 ಹಾಕಿ ನೋಡೋಣ, ಜಾಸ್ತಿ ಆಗುತ್ತಲ್ಲ. ಹಾಗೆ ಇಂಟು ಡೈರೆಕ್ಷನ್ ಇದೆ ನೋಡಿ, ಅದಕ್ಕೆ ಮಾಡಿ ಸೈನ್ಸ್ ಇದು. ನನಗೆ 4 ಜ್ಞಾಪಕ ಬಂದರೆ ಬಹುಶಃ ಹೇಳ್ತೀನಿ. ಎಲ್ಲೋ ಒಂದು ಸೆಮಿನಾರಲ್ಲಿ ಕಾಲೇಜ್ ಮಕ್ಕಳು ಕೇಳಿದ್ರು, ಅವ್ರಿಗೊಂದು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದೆ ನಾನು. ಏನಿಲ್ಲ, ಅಲ್ಲೊಂದು ಊಟವನ್ನು ಏರ್ಪಾಟ್ ಮಾಡಿದ್ವಿ. ಕೈ ಹಿಂಗೆ ಮಾಡಬಾರ್ದು ಕಣಯ್ಯ, ಆ ಊಟ ಮಾಡಬೇಕು, ಯಾರು ಮಾಡ್ತೀರೋ ಅವ್ರಿಗೊಂದು ಇಷ್ಟು ಬಹುಮಾನ ಅಂತ ಘೋಷಣೆ ಮಾಡಿದ್ದೆ. ಏನೇನೇನೋ ಮಾಡ್ಕೋದು, ಹಿಂಗೆ ಹೋಗ್ತಾನೆ ಹೆಂಗೆ ತಿನ್ಲಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ನಾನು ಹೇಳ್ತಿರೋದು ಸ್ಪೂನ್ ಇದೆ ಅಲ್ಲಿ, ಆ ಸ್ಪೂನನ್ನು ನೀನು ಹೇಗೆ ತೆಗೆದುಕೊಂಡ್ರೂ ಕೂಡ ಕೈ ಮಡಚಬಾರ್ದು, ತಿನ್ನಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅದಕ್ಕೆ ಈ ಕಡೆ ಇದೆಯಲ್ಲ, ಆ ಆಲೋಚನೆ ಇದೆಯಲ್ಲ, ಅದು ನಿಮ್ಮನ್ನು ಅಂತಹ ಬುದ್ಧಿವಂತರನ್ನಾಗಿ ಮಾಡುತ್ತೆ. ಆನ್ ಸ್ಪಾಂಟೇನಿಯಸ್ ಆಗಿ ನೀವು ತಕ್ಷಣ ಒಂದು ನೀವು ಪ್ರಶ್ನೆ ಮಾಡಿದ ಕೂಡ ನಿಮಗೆ ಕರೆಕ್ಟಾಗಿ ಅದಕ್ಕೊಂದು ಆನ್ಸರ್ ಬರಬೇಕಂದ್ರೆ ಇದು ಕೆಲಸ ಮಾಡಬೇಕು. ಎಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ, ನೀವು ಮೆಡಿಟೇಷನ್ ಮಾಡುವಾಗ, ನಾನು ಮೆಡಿಟೇಷನ್ ಮಾಡಿದ್ರೆ ಸುಮ್ಮನೆ ಇಲ್ಲಿ ಕೂತಿರ್ತೀನಿ ಅಷ್ಟೇ, ಇಲ್ಲೆಲ್ಲೋ ಕೂತಿರ್ತೀನಿ, ಬಟ್ ನನ್ನ ಮನಸ್ಸು ಎಲ್ಲೋಗುತ್ತೆ ಅಂತಂದರೆ ಬಹುಶಃ ದೊಡ್ಡ ಕ್ಷೇತ್ರಗಳಲ್ಲಿ ತಿರುಗಾಡ್ಕೊಂಡು ಬಂದ್ಬಿಡುತ್ತೆ. ಪ್ರತಿನಿತ್ಯ ನನ್ನ ಮನಸ್ಸು ದೊಡ್ಡ ಕ್ಷೇತ್ರಕ್ಕೆ ಹೋಗಿ ನೈವೇದ್ಯ ಮಾಡಿನೇ ಬರುತ್ತೆ. ನನ್ನ ಪೂರ್ಣವಾಗಿ ನನ್ನ 3 ಶರೀರಗಳಂದರೆ ಏನು, ನಾನು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಆ್ಯಂಡ್ ಕಾರಣ ಶರೀರ 3 ಕೂಡ ತಿರುಪತಿ ಕಲ್ಯಾಣಿಯಲ್ಲಿ ಅಂದರೆ ಸ್ನಾನ ಮಾಡಿಸಿನೇ ಬರೋದು. ನಾನು ಆಚೆಗೆ ಬರಲ್ಲ ಪ್ರತಿನಿತ್ಯವೂ ಕೂಡ. ಆಮೇಲೆ ನಾನು ಕೆಲವು ಕ್ಷೇತ್ರಗಳು ಹೇಳ್ತಿರ್ತೇನೆ ನಿಮಗೆ, ಆ ಕ್ಷೇತ್ರಗಳೇ. ಅದಕ್ಕೆ ನನಗೆ ನೈವೇದ್ಯ ಮಾಡಬೇಕಾದ್ರೆ ಶ್ಲೋಕ ಹೇಳೋಕ್ಕದು ಸ್ವಲ್ಪ ಕಡಿಮೆ ಟೈಮ್ ತಗೊಳ್ಳುತ್ತೆ. ನೈವೇದ್ಯ ಮಾಡುವಾಗ 27ರಿಂದ 29 ನಿಮಿಷ ತೆಗೆದುಕೊಳ್ಳುತ್ತೇನೆ. ಒಂದೊಂದು ಸಲ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟಿಗೆ ಹೋಗಬೇಕು ಅಂತಂದರೆ ಮತ್ತು ವೆಹಿಕಲಲ್ಲಿ ಕುಳಿತುಕೊಂಡಾದರೂ ಮತ್ತೆ ಹಾಗೇ ಅದನ್ನು ಅಲ್ಲಿಂದ ಅಲ್ಲಿಗೆ ನಾನು ಬರೋಕ್ಕಾಗಲಿಲ್ಲ ಸ್ವಾಮಿ, ಬದರಿಗೆ ಬರಲಿಕ್ಕಾಗಲಿಲ್ಲ, ಅಂಬುಬಾಚಿಗೆ ತಾಯಿ ಬರಲಿಕ್ಕಾಗಲಿಲ್ಲ, ಈ ಪದ ನಾನು ಹೇಳಲ್ಲ ಸಾಮಾನ್ಯವಾಗಿ. ಅಲ್ಲಿಂದ ನಾನು ಇಲ್ಲಿಂದ ನೈವೇದ್ಯ ಮಾಡ್ತೀನಿ. ಮೊಬೈಲ್ ಕರೆನ್ಸಿ ಹೋಗುತ್ತೆ, ನಾವಿಲ್ಲಿ ನೈವೇದ್ಯ ಮಾಡಿ ಹೋಗಲ್ವೇನೋ. ನಿಮ್ಮ ಸೂಕ್ಷ್ಮ ಸ್ಥೂಲ ಶರೀರಕ್ಕೆ ಅದು ಗೊತ್ತಾಗಬೇಕಷ್ಟೇ, ಇನ್ನೊಬ್ರಿಗೋಸ್ಕರ ಅಲ್ಲ. ಇದು ಆಯಿತು ಅಂತಂದರೆ, ಸ್ವಾಮಿ ನಾನು ತಿರುಪತಿಗೆ ಬರಲಿಕ್ಕೆ ಆಗಲಿಲ್ಲ ಕಣಯ್ಯ, ಇಲ್ಲಿಂದ ನೈವೇದ್ಯ ಮಾಡ್ತಾ ಇದ್ದಾನೆ, ನಾನು ಕ್ಷಮಿಸಿಬಿಡು, ನೀನು ಸ್ವೀಕಾರ ಮಾಡಲೇಬೇಕು, ಯಾಕೆ ನೀನು ಸ್ವೀಕಾರ ಮಾಡಿದೆ, ನಾನು ಭೂತಯಜ್ಞ ಮಾಡೋಕ್ಕಾಗಲ್ಲ, ನಾನು ಭೂತಯಜ್ಞ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಇನ್ನು ಇರ್ತಕ್ಕಂಥ ಪರಿವಾರಕ್ಕೆ ನಾನು ಊಟ ಮಾಡ್ಸೋಕ್ಕಾಗಲ್ಲ. ಹಾಗೇ ಭಾವನೆಗಳು ಹೋದಾಗ ನಿಮಗೆ ಆನಂದ ಕೊಡುತ್ತೆ. ಏನು ಎಡಗೈ ಹೋಗ್ಬಿಟ್ರೆ ಏನಾಗುತ್ತೆ, ಬಲಗ ಊಟ ಏನು ಮಾಡುತ್ತೆ, ಇದು ಉಟ್ಕೊಂಡ್ರೆ ಇನ್ನೆಲ್ಲ ಉಟ್ಕೊಳ್ತೇನೆ, ನಿಮ್ಮ ಹತ್ರ ಕೆಟ್ಟವೇ ಉಟ್ಕೊಳುತ್ತೆ. ಹಾಗೆ ಅಂಥದಕ್ಕೆ ಭಾವನೆ ಮುಖ್ಯ, ಭಾಷೆಯ ಸಹಕಾರಿ ಅಂತ ಹೇಳಿರುತ್ತೇನೆ ನಾನು. ಎಲ್ಲದಕ್ಕೂ ಕೂಡ ಭಗವಂತ 100ಕ್ಕೆ 100 ಅಷ್ಟು ಅದ್ಭುತಗಳನ್ನು ಕೊಟ್ಟು ನಮ್ಮನಲ್ಲಿ ಕಳಿಸ್ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ನಾವಿನ್ನೇನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಅಷ್ಟೇ. ಆಯಸ್ಸು ಮುಗಿದೋಗ್ತಾ ಇದೆ, ಸತ್ತು ಹೋಗ್ತೀವಿ. ಈ ಜನ್ಮದಲ್ಲಿ ಅಪ್ಪ ಅಮ್ಮ ಎಲ್ಲೇ ತೆಗೆದುಕೊಂಡಾಗ್ತಾನೋ ನಿಮ್ಮನ್ನು ಗೊತ್ತು. ನಿಧಾನಕ್ಕೆ ಯೋಚನೆ ಮಾಡಿ, ಇವತ್ತೇನೋ ಸ್ವಲ್ಪ ನಿಮಗೆ ಸಾಲ ಇದೆ, ನೋವಿದೆ, ಹೆಂಡತಿ ಇದೆ, ಮಕ್ಕಳಿದೆ, ನಿಮ್ಮ ಮುಂದ್ಗಡೆ ದೊಡ್ಡ ಇವೆಲ್ಲವೂ ಕೂಡ ಇದೆ. ಇದರ ಮಧ್ಯೆನೇ ಖುಷಿಯಿಂದ ಎದ್ದೇಳತಕ್ಕಂಥ ಸವಲತ್ತುಗಳು ಭಗವಂತ ಮುಂದೆ ಮಾಡಿಕೊಡ್ತಾನೆ. ನಂತರ ನಿಮ್ಮನ್ನು ಎಲ್ಲಾಗ್ತಾನೋ ಗೊತ್ತಿಲ್ಲ, ಅಲ್ಲಿ ಯಾವ ಹೆಂಡತಿ ಮಕ್ಕಳು ಗೊತ್ತಿಲ್ಲ, ಇವ್ರ ಕತೆ ಏನು, ಅವ್ರ ಕತೆ ಏನು, ಈ ಹಿಂದೆ ಆದವ್ರ ಕತೆ ಏನು, ಇವರೆಲ್ಲ ಎಲ್ಲಿದ್ದಾರೆ, ಇದೆಲ್ಲ ನಿಮ್ಗೆ ಗೋಚರ ಆಗಬೇಕು ಅಂದರೆ ಆಧ್ಯಾತ್ಮ ಶಕ್ತಿ ಒಳಗಡೆ ಸಿಗ್ತವೆ. ವಿಜ್ಞಾನ ಇಷ್ಟು ಆ ಒಂದು ಆಧ್ಯಾತ್ಮ
ಅಷ್ಟು ಅಂದರೆ ಅದಕ್ಕೆ ಅಂತ್ಯ ಇಲ್ಲ, ಹೇಳಕ್ಕೆ ಇಷ್ಟು ಅಂತ ಗಾತ್ರ ಕೂಡ ತೋರ್ಸೋಕ್ಕಾಗಲ್ಲ. ಅಂತಹದ್ದಿದೆ ಆ ಒಂದು ಆಧ್ಯಾತ್ಮದ ಒಳಗಡೆ. ಪ್ರತಿಯೊಂದಕ್ಕೂ ಭಗವಂತ ನಮಗೆ ಲವಶೇಷವೂ ಕೂಡ ಸಣ್ಣದು ಒಂದೇ ಒಂದು ಹಣು ತೃಣ ಕಾಷ್ಟದಲ್ಲೂ ಕೂಡ ಒಂದೊಂದು ಪರಿಮಿತಿಯನ್ನು ಇಟ್ಟುಬಿಟ್ಟಿದ್ದಾನೆ, ಒಂದು ಜಾಮಿತಿಯನ್ನು ಇಟ್ಟುಬಿಟ್ಟಿದ್ದಾನೆ ಆತ. ಅದನ್ನು ನೀವು ಪರಿಶೋಧನೆ ಮಾಡಿಕೊಂಡು ನುಗ್ಗಿದರೆ ಒಬ್ಬೊಂಟಿಗರಾಗಿ ಒಂದಷ್ಟು ದಿನ ಕಾಲಹರಣ ಮಾಡಿ, ಒಬ್ಬೊಂಟಿಗರಾಗಿ ಒಂದ್ಸಲ ಆಲೋಚನೆ ಮಾಡಿ, ಒಂದು ವಸ್ತುವನ್ನು ಹಿಡ್ಕೊಂಡ್ರೆ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಾಗತ್ತೆ, ಶ್ರೇಷ್ಠತೆಗೂ ಕನಿಷ್ಠತೆಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಇದನ್ನು ಮಾಡ್ಕೊಂಡು ನಿಮಗೆ ಬಿಟ್ಬಿಡ್ತೀನಿ. ನಿಮ್ಮ ಎಡಗೈಲಿ ಊಟ ಮಾಡಿ ಇಲ್ಲಿಂದ ಆಚೆಗೆ ಅಂದರೆ ನೀವು ಮಾಡೋಕ್ಕೆ ಒಪ್ಪುತ್ತೀರಾ? ಒಪ್ಪಲ್ಲ ನೀವು. ಹಾಗೇನೆ ಭಗವಂತನವನು ಯಾವುದ್ಯಾವುದನ್ನು ಎಲ್ಲಿಡಬೇಕೋ ಅಲ್ಲಿಟ್ಟ. ನೀವು ಎಡಗೈಗೂ ಶ್ರೇಷ್ಠ ಅನ್ನಬೇಕಾದ್ರೆ ಅವನು ಎಡಗಡೆ ಇಟ್ಬಿಟ್ಟ, ಅದನ್ನು ಹಾರ್ಟನ್ನು ಎಡಗಡೆ ಇಟ್ಬಿಟ್ಟ. ಈಗ ನಮ್ದು ಏನಾದರೂ ಅಷ್ಟೇ, ಕೈಯಲ್ಲಿ ಭಾರ ಎತ್ತಬೇಕಾದ್ರೆ ಬಲಗೈಯಲ್ಲಿ ಎತ್ತೋ ಅಷ್ಟು ತೂಕವನ್ನು ಎಡಗೈಲಿ ಎತ್ತಕ್ಕೆ ಬರಲ್ಲ. ಹೌದು ನೋಡಿ, ಗಮನಿಸಿ ನೀವು ಹೌದು ಎಷ್ಟು ಶಕ್ತಿಯಲ್ಲಿ ಇಟ್ಟಿದ್ದಾರೆ ಅಂತ. ಶ್ರೇಷ್ಠ ಯಾಕೆ ಅಂತಂದರೆ ಎಲ್ಲಿ ಶಕ್ತಿ ಇದೆಯೋ ಅದು ಶ್ರೇಷ್ಠತೆಗೆ ಒಳಗಾಗತ್ತೆ. ಶಕ್ತಿ ಇಲ್ಲದೆ ಶ್ರೇಷ್ಠ ಅಂತ ಅಲ್ಲ, ಅದರದ್ದೇ ಆಗಿರತಕ್ಕಂಥ ಶಕ್ತಿ ಅದಕ್ಕಿರುತ್ತೆ. ಮಾರುತಿ 800ಗೂ 4 ಚಕ್ರ, BMW 4 ಚಕ್ರ, ಇಂಜನ್ CC ಬೇರೆ ಬೇರೆ ಇಟ್ಟಿರ್ತಾನೆ ಅಷ್ಟೇ. ಇದಕ್ಕೋದಕ್ಕೂ ಎನರ್ಜಿ ಪ್ರೀತಿ ಬಂಧುಗಳೇ. ಇನ್ನು ನಾನು ನಿಮಗೆ ಹೆಚ್ಚಿಗೆ ಹೇಳೋದು ಬೇಡ ಅನ್ಕೋತೀನಿ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಖಂಡಿತ ಗುರುಗಳೇ, ಕೊಟ್ಟಂಥ ಉದಾಹರಣೆಗಳು ಕೂಡ ಭಾಳನೇ ಅದ್ಭುತವಾಗಿತ್ತು. ಸೊ ಯಾವ ಕೆಲಸ ಯಾವ ಕೈನಲ್ಲಿ ಮಾಡಬೇಕು ಅದರಲ್ಲೇ ಮಾಡಬೇಕು. ಆ್ಯಂಡ್ ನಾವು ಒಂದು ಕಮೆಂಟ್ ಕೊಡ್ತೀವಿ, ಇವಾಗ ನೀವು ಹೇಳ್ದಂಗೆ ಎಡಗೈನಲ್ಲಿ ಊಟ ಮಾಡಿ ಅಂದರೆ ಖಂಡಿತವಾಗೂ ನಾವು ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಬ್ಬ ಮಾಡ್ದ, ಅರ್ಜೆಂಟ್ ಹೋಗ್ಬೇಕಣಯ್ಯ, ಏನು ನೀನು ಇಷ್ಟೊತ್ತು ಮಾಡ್ತೀಯ, ಏನೋ ದಡ್ಡನೋ ನೀನು, ಏನು ತಿನ್ನಕ್ಕೆ ಹುಟ್ಟಿದ್ಯಲ್ಲ ನೀನು ಎಂಥವನೇ ನೀನು, ಬದುಕೋಕ್ಕೋಸ್ಕರ ತಿನ್ನೋಕ್ಕೆ ಹುಟ್ಟಿದೆಯಲ್ಲೋ, ಎಷ್ಟೊತ್ತು ತಿಂತೀಯ ಅಂತಂದೆ ನಾನು ಅಷ್ಟೇ. ಅವನು ಸ್ವಲ್ಪ ಚಮತ್ಕಾರಿ. ಸರಿ 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 ಗುರುಗಳು ಅಂದ್ಬಿಟ್ಟು ಹಿಂಗೆ 2 ಕಲೆ ಸ್ಟಾರ್ಟ್ ಮಾಡ್ಬಿಟ್ಟ. ನಮ್ಮ ಹುಡುಗನ ಹತ್ರ ವಿಡಿಯೋ ಇದೆ, ಅದು ತಕ್ಷಣ 2 ಕಲೆ ತಿನ್ಬೇಡದು. ಅಂದರೆ ಅವನ ಆ ಪ್ರೆಸೆಂಟ್ ಹಾಸ್ಯ ಪ್ರಜ್ಞೆ, ಅವನು ಎಷ್ಟು ಬೇಗ ಹಾಸ್ಯ ಪ್ರಜ್ಞೆ ಬರುತ್ತೆ ಅಂತಂದರೆ ಅಷ್ಟು ಬೇಗ ಅವನು ಮಾಡ್ತಿರ್ತಾನೆ. ಅಂತಹ ಅವನವನು ಯಾರಾದರೂ ಕೇಳಿದ್ರು ಕೂಡ ತಕ್ಷಣ ಅವನಿಗೆ ಮಾತಾಡೋಕ್ಕೆ ಬರಲ್ಲ, ಏನಾದ್ರು ಹೇಳಿದ್ರು ನಡ್ಕೊಳಕ್ಕೆ ಬರಲ್ಲ. ಹಾಸ್ಯ ಮಾತ್ರ ತಕ್ಷಣ ಮಾಡ್ತಾನೆ, ಅಷ್ಟು ಬೇಗ ಮಾಡ್ತಾನೆ. ಆ ವ್ಯಕ್ತಿ ನಾನು ಎಲ್ಲ ಕರ್ಕೊಂಡು ಹೋಗುವಾಗ ಎಡಗೈಲಿ ಊಟ ಮಾಡಿ ಸನ್ನಿವೇಶ ಜ್ಞಾಪಕ ಬಂದ್ಬಿಡ್ತು. ಅಂದರೆ ಅವನಿಗೇನು, ನನಗೆ ಯಾವುದೂ ಕನಿಷ್ಠವಲ್ಲ, ಎಲ್ಲವೂ ಶ್ರೇಷ್ಠವನ್ನ ಭಾವನೆ. ಅವನು ಶನೇಶ್ವರನ ಆರಾಧಕ, ಒಂದು 25 ವರ್ಷಗಳ ಶನೇಶ್ವರನ ಆರಾಧಕ ಮಾಡುತ್ತಿದ್ದಾನೆ. ಅಷ್ಟೇ ಹಾಸ್ಯ ಪ್ರಜ್ಞೆ. ಬಟ್ ಶನೇಶ್ವರನಿಗೆ ಆರಾಧನೆ ಮಾಡುವಾಗ ಬಹಳ ಶ್ರದ್ಧೆಯ ಜೊತೆಗೆ ಬಹಳ ಮಡಿಯಿಂದ ಮಾಡಬೇಕಾಗತ್ತೆ. ಅಷ್ಟು ಅದ್ಭುತವಾದದ್ದು. ಮಾಡಿ ತಪ್ಪಿಲ್ಲ, ಆದರೆ ನಮಗೆ ಮನಸ್ಸು ಒಪ್ಕೊಳ್ಳಲ್ಲ. ಯಾಕೆ ಮನಸ್ಸಿಗಿಂತಲೂ ನಮ್ಗೆ ಅಭ್ಯಾಸ ಇಲ್ಲ, ನಮಗೆ ಹಿರಿಯರು ರೂಢಿ ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ? ಅದರ ಹಿಂದೆ ಆಳವಾದ ಅಧ್ಯಯನ. ನಾನು ಹೇಳಿದ್ವಿ 2% ಇದನ್ನು ಗಂಟೆಗಟ್ಟಲೆ ಮಾತಾಡಬೇಕು, ವಿತ್ ನಿಮಗೆ ಏನಾದರೂ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. ಆವಾಗ ಯಾವುದಕ್ಕೆ ಶಕ್ತಿ ಇದೆ ಗೊತ್ತಾಗುತ್ತೆ. ಇಷ್ಟು ಸಾಕು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕಂತ ಇಲ್ಲಿಗೆ ಬಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಮಾತಾಡಲಿಕ್ಕೆ ದೊಡ್ಡ ಸಬ್ಜೆಕ್ಟ್ ಅದು. ಖಂಡಿತ. ಸೊ ಆ್ಯಂಡ್ ನಾವು ಯಾವುದೇ ಕೆಲಸ ಮಾಡುವಾಗೂ ಬಲಗೈನ ಬಳಸ್ತೀವಿ, ಆ್ಯಂಡ್ ಅದು ಕೂಡ ತುಂಬ ಪವರ್ಫುಲ್ ಆಗಿರುತ್ತೆ, ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಇದೆಲ್ಲರೂ ಕೂಡ ಗಮನಿಸಿರ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.